ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು ಸರ್? ಇಲ್ಲ, ಅವರು ಸ್ಪಷ್ಟವಾಗಿ ಹೇಳಿದಾರಲ್ಲ, ಅವರು ಬೆಂಗಳೂರು ಡೆವಲಪ್ಮೆಂಟು ಕೊಡ್ತೀವಂತ ಹೇಳಿದರು, ಅದಕ್ಕೆ ನಾನು ಅದನ್ನು ನಿರೀಕ್ಷೆಯಲ್ಲಿದ್ದೆ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದೆ ಅವರಿಗೆ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಅವ್ರಿಗೆ ಕೊಟ್ಟಿದ್ದಂಥ ಅಸಮಾಧಾನ ಅಂತ ಹೇಳಿಲ್ಲ ಅವರು, ನಾನು ಅದನ್ನು ಅಪೇಕ್ಷೆ ಪಟ್ಟಿದ್ದೆ ಅಂತ. ಇಲ್ಲ ನೋಡಿ, ಖಾತೆ ಹಂಚಿಕೆ ವಿಚಾರ ಇದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ವರಿಷ್ಠ ನಾಯಕರು ಸೇರಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ವಿಧಾನ ಇದೆ ನಮ್ಮ ಪಕ್ಷದಲ್ಲಿ. ಹಾಗಾಗಿ ಎಲ್ಲ ನಮ್ಮ ಹಿರಿಯರು ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದು ಎಲ್ಲರೂ ಒಪ್ಕೊಳ್ತಾರೆ. ಹಾಗಾಗಿ ಆ ರೀತಿ ಒಂದು ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ನಮ್ಮ ವರಿಷ್ಠರ ಒಂದು ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈಗ ಅವ್ರ ಈ ರೀತಿ ಅವ್ರಿಗೆ ಈ ಖಾತೆ ಬಗ್ಗೆ ಈ ರೀತಿ ಅವರು ಏನಾದರೂ ಅಪೇಕ್ಷೆ ಇತ್ತು ಅಂತ ಈ ರೀತಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಕೂಡ ಅದನ್ನು ಅವರಿಗೆ ಮಾತಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ. ಸರ್, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ಸರ್ಕಾರ ಖಾತೆ ಹಂಚಿಕೆಯಲ್ಲಿ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ವಾ ಅಂತ? ನೋಡಿ, ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ತಕ್ಕಂಥದ್ದು ನಿಜ. ಈ ಸರ್ಕಾರ ಗ್ಯಾರಂಟಿಗಳನ್ನು ನಾವು ಮಾತು ಕೊಟ್ಟಿದ್ವಿ, ಗ್ಯಾರಂಟಿಗಳ ಪ್ರಕಾರ ನಾವು ಎಲ್ಲ ಗ್ಯಾರಂಟಿಗೆ ಈಡೇರಿಸಿದ್ದೀವಿ, ನಮ್ಮ ಪ್ರಣಾಳಿಕೆ ಅಂತಲೇ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವಿಚಾರ ಅವರು ಹೇಳಿದರು, ನನಗೆ ಮಾತು ಕೊಟ್ಟಿದ್ದ ಪ್ರಕಾರ ಕೊಡಬೇಕು ಅಂತ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿಜ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇನ್ನೂ ಇದು ದಿಸ್ ಈಸ್ ಓನ್ಲಿ ಫಸ್ಟ್ ಫೇಸ್ ಆಫ್ ದ ಎಕ್ಸ್ಪಾನ್ಷನ್. ಇನ್ನೂ 20 ಸ್ಥಾನಗಳಿವೆ. ಈ ನಮ್ಮ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಆದಮೇಲೆ ಸೆಕೆಂಡ್ ಎಕ್ಸ್ಪಾನ್ಷನ್ ಆಗ್ತದೆ ಅಂತ ಭಾಳ ಸ್ಪಷ್ಟವಾಗಿ ನಮ್ಮ ವರಿಷ್ಠರು ಹೇಳಿದ್ದಾರೆ. ಹಾಗಾಗಿ ಸಾಕಷ್ಟು ಅವಕಾಶಗಳಿವೆ, ಇನ್ನೂ 20 ಸ್ಥಾನಗಳಿವೆ ಮಂತ್ರಿಮಂಡಲದಲ್ಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅವಕಾಶ ಸಿಗ್ತದೆ. ನಿಮಗೆ ಸಚಿವ ಸ್ಥಾನ ಸಿಕ್ಕಿರೋದು ತೃಪ್ತಿ ಇದೆಯಾ ಸರ್? ನಿಮಗೆ ತೃಪ್ತಿ ಇದೆಯಾ ಸರ್ ನಿಮ್ಮ ಖಾತೆ ಬಗ್ಗೆ? 100% ತೃಪ್ತಿ ಇದೆ. ನಾವು ಯಾವುದು ಖಾತೆಯನ್ನು ನಾನು ಕೇಳಿರಲಿಲ್ಲ. ನನಗೆ ಯಾವುದು ಜವಾಬ್ದಾರಿ ಕೊಟ್ಟರು ಕೂಡ ನಾನು ಅದನ್ನು ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಯಾವತ್ತೂ ಕೂಡ ನಾನು ಮಾಡ್ತೀನಿ. ಈಗ ಅಲ್ಲಲ್ಲ, ಹಾಗೇನಿಲ್ಲ ನೋಡಿ. ಹಿಂದೆ ಸರ್ಕಾರದಲ್ಲೂ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಈ ಸರ್ಕಾರದಲ್ಲೂ ಕೂಡ ನನಗೆ ಅದೇ ಜವಾಬ್ದಾರಿ ಕೊಟ್ಟಿದ್ದರು. ಜೊತೆಗೆ ಒಂದು ಅಡಿಷ್ನಲ್ ಪೋರ್ಟ್ಫೋಲಿಯೋನು ಕೂಡ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಒಂದು ಖಾತೆಯಲ್ಲಿ ಕೆಲಸ ಮಾಡುವಾಗ ಅದು ಕಂಟಿನ್ಯೂಟಿ ಇದ್ದರೆ ಅದು ನಾವು ಏನು ಸ್ಟಾರ್ಟ್ ಮಾಡಿರ್ತೀವೋ ಅದು ನಾವೇ ಕಂಪ್ಲೀಟ್ ಮಾಡ್ಬೋದು. ಭಾಳಷ್ಟು ಕೇಸ್ಗಳಲ್ಲಿ ಭಾಳಷ್ಟು ಮೆಡಿಕಲ್ ಕಾಲೇಜ್ಗಳಿಗೆ ನಾನೇ ಅಡಿಗೆಲ್ ಹಾಕಿದ್ದೀವಿ, ನಾವೇ ಉದ್ಘಾಟನೆ ಮಾಡಿದ್ದೀವಿ, ನಾವು ಪ್ರೋಗ್ರಾಮ್ಸನ್ನು ಪ್ರಾರಂಭ ಮಾಡಿದ್ದೀವಿ, ಅದಕ್ಕೆ ತಾರ್ಕಿಕ ಹಂತಕ್ಕೆ ಕರೆದೊಯ್ದಿದ್ದೀವಿ ಮತ್ತು brought every of our initiative to logical end. ಸರ್, ಮೆಡಿಕಲ್ ಜೊತೆಗೆ ಹೈಯರ್ ಎಜುಕೇಶನ್ ವಹಿಸಿದ್ರೆ ಹೊರೆಯಾಗತ್ತಾ ಸರ್? ಇಲ್ಲ, ನನಗೆ ಈಗಾಗಲೇ 2 ಪೋರ್ಟ್ಫೋಲಿಯೋ ಇದೆ, ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್. ಐ ಥಿಂಕ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಐ ಡೋಂಟ್ ವಾಂಟ್ ಎನಿ ಅಡಿಷನಲ್ ಪೋರ್ಟ್ಫೋಲಿಯೋಸ್. ವಿ ಶುಡ್ ಡೂ ಜಸ್ಟಿಸ್ ಟು ವಾಟ್ ವಿ ಆರ್ ಡೂಯಿಂಗ್. ಒಂದು ವೇಳೆ ವಹಿಸಿದ್ರೆ ಸರ್? ನೋಡಿ, ಐ ಡೋಂಟ್ aspire, ಫಸ್ಟ್ ಆಫ್ ಆಲ್. ನಾನು ಆಲ್ರೆಡಿ ಓವರ್ ಬರ್ಡನ್ ವಿತ್ 2 portfolios. Why would I aspire for the third one? Some more competent minister will come and handle it, I am sure. I am not interested at all. ಯಾರಿಗೆ ಈಗ 2 ಕೊಟ್ಟಿದ್ದಾರಲ್ಲ, ಮತ್ತೆ ಎಷ್ಟು ಖಾತೆ ಬೇಕು? ಇದೇ ಬರ್ಡನ್ ಆಗಿದೆ ನನಗೆ, ಸಾಕು. ಐ ಆಮ್ ಕಂಟೆಂಟ್ ವಿತ್ 2 portfolios. ಐ ಡೋಂಟ್ ವಾಂಟ್ ಅಡಿಷನಲ್ ಪೋರ್ಟ್ಫೋಲಿಯೋಸ್. ಯಾರು ನೋಡಿ, ನಮ್ಮ ಸರ್ಕಾರದ ಬಗ್ಗೆ ಯಾರೂ ಟೀಕೆ ಮಾಡಿಲ್ಲ, ಯಾರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಹಾಂ, ವಿಪಕ್ಷದವ್ರು ಹೇಳ್ತಾರೆ. ಯಾಕಂದರೆ ನೋಡಿ, ವಿಪಕ್ಷದಲ್ಲಿರೋರ ಕೆಲಸ ಏನಿದೆ ಅಂದರೆ ಟೀಕೆ ಮಾಡೋದು ತಾನೇ. ನಾವು ವಿಪಕ್ಷದಲ್ಲಿದ್ದಾಗ ನಾವು ಟೀಕೆನೇ ಮಾಡಿದ್ದೀವಿ ಅಲ್ವಾ? ಹಾಗಾಗಿ ಯಾವ ವಿಪಕ್ಷನೂ ಕೂಡ ರೂಲಿಂಗ್ ಗೌರ್ಮೆಂಟಿಗೆ ಪ್ರಶಂಸೆ ಮಾಡೋದಂತೂ ನಾನಂತೂ ನೋಡಿಲ್ಲ. ಹಾಗೆ
ನೋಡಿ, ಆ ರೀತಿ ಯಾವುದು ಕಾಂಗ್ರೆಸ್ನಲ್ಲಿ ಗೊಂದಲ ಇರಲ್ಲ. ಹಿಂದೆ ನೀವು ಬಿ ಜೆ ಪಿ ಸರ್ಕಾರ ನೋಡಿದಿರಿ, ಯಾವ ರೀತಿ ಅವರ ಅಂದರೆ ನಡವಳಿಕೆಗಳಿತ್ತು, ಯಾವ ರೀತಿ ಕಾಂಟ್ರವರ್ಸಿ ಇತ್ತು. ನಮ್ಮ ಸರ್ಕಾರದಲ್ಲಿ ಆ ರೀತಿ ಯಾವುದೂ ಇಲ್ಲ. ಡೆಫಿನೆಟ್ಲಿ ಡೆಮೋಕ್ರಸಿ ಅಂದಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋದಕ್ಕೆ ತಪ್ಪೇನಿಲ್ಲ. ವಿ ಆಲ್ವೇಸ್ ಬಿಲೀವ್ ಇನ್ ಡೆಮೋಕ್ರಸಿ. ನೋಡಿ, ನಮ್ಮ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಕಾಂಗ್ರೆಸ್ನಲ್ಲೂ ಕೂಡ. ಹಾಗಾಗಿ ಇವತ್ತು ಯಾರಾದರೂ ಈ ರೀತಿ ಏನಾದರೂ ಎಕ್ಸ್ಪ್ರೆಸ್ ಮಾಡಿದರೆ ವಿ ಡೋಂಟ್ ಟೇಕ್ ಇಟ್ ಇನ್ ಎ ನೆಗೆಟಿವ್ ವೇ. ವಿಲ್ ಟ್ರೈ ಟು ಅಡ್ರೆಸ್ ದಟ್ ಇಶ್ಯೂ. ಸೊ ದರ್ ಇಸ್ ನಥಿಂಗ್ ರಾಂಗ್. ಸಿ, ಅಪೋಸಿಷನ್ ವಿಲ್ ಕ್ರಿಟಿಸೈಸ್ ಫಾರ್ ದ ಸೇಕ್ ಆಫ್ ಕ್ರಿಟಿಸೈಸಿಂಗ್. ಯಾಕಂದರೆ ನ್ಯಾಚುರಲಿ ದೇ ಕಾಂಟ್ ಪ್ರೇಸ್ ದ ಗೌರ್ಮೆಂಟ್. ಹಾಗಾಗಿ ಇವತ್ತು ವಿಪಕ್ಷ ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ನಾವು ಯಾರೂ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇಲ್ಲ, ನನಗೆ ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಸುನೀಲ್ ಅವ್ರ ಕ್ಷೇತ್ರ ತಾನೆ, ಅವ್ರು ನನಗೆ ಗಮನಕ್ಕೆ ತಂದಿದ್ರು. ಏನಂದರೆ ಅದು ದ್ಯಾಟ್ ನರ್ಸಿಂಗ್ ಕಾಲೇಜ್ ಈಸ್ ಅಂಡರ್ ಹೆಲ್ತ್ ಡಿಪಾರ್ಟ್ಮೆಂಟು. ಹಾಗಾಗಿ ಇಲ್ಲಿ ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ, ನಿಮ್ಮ ಮೆಡಿಕಲ್ ಕಾಲೇಜಿಂದ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಅದು ನಮ್ಮ ಡಿ ಎಮ್ ಎಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅಲ್ಲಿ ಏನು ಕೊರತೆಗಳಿದೆ ಅದು ನಮ್ಮ ಇಲಾಖೆಯಿಂದ ಏನಾದರೂ ಅವ್ರಿಗೆ ಅಡಿಷ್ನಲ್ಲು ಏನಾದರೂ ಸ್ಟಾಫ್ ಬೇಕಾಗಿದ್ದರೆ ವಿಲ್ ಡೆಪ್ಯೂಟ್ ಇಟ್. ಇಲ್ಲ, ಅದು ಕಟ್ಟಡ ಏನಾಗುತ್ತೆ, ಈಗ ಹೊಸದಾಗಿ ಪ್ರಾರಂಭ ಆದಾಗ ಅದು ಸ್ವಲ್ಪ ಕಟ್ಟಡಗಳು ಎಲ್ಲ ಕನ್ಸ್ಟ್ರಕ್ಷನ್ ಆಗೋಕ್ಕೆ, ಅದೆಲ್ಲ ಫಂಡ್ಸ್ ತಂದು ಮೊಬಿಲೈಸ್ ಮಾಡಿ ಅದನ್ನು ಕಟ್ಟೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಆದರೆ ಅದು ಖಂಡಿತವಾಗಿ ಅದು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಸುನೀಲ್ ಕುಮಾರ್ ಅವ್ರಿಗೆ. ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಜಾಯಿನ್ ಫಾರ್ ಲಂಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.